ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಲಕ್ಷಾಂತರ ಜನಗಳ ಹೋರಾಟ, ಉಪವಾಸ ಸತ್ಯಾಗ್ರಹ. ಇದು ಯಾರಿಗಾಗಿ, ಯಾತಕ್ಕಾಗಿ? ಕಪಿ ಮುಷ್ಟಿಯಲ್ಲಿ ಸಿಕ್ಕಿದ್ದ ಭಾರತ ಮಾತೆಗಾಗಿ, ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕಾಗಿ. ಆದರೆ ಮಧ್ಯರಾತ್ರಿಯಲ್ಲಿ ನಿದ್ದೆ ಗಣ್ಣಿನಲ್ಲಿ ಬಂದ ಆ ಸ್ವಾತಂತ್ರ್ಯ ದಕ್ಕಿದ್ದು ನ್ಯಾಯವನ್ನು ಮೆಟ್ಟಿ ನಿಲ್ಲುವ, ಅನ್ಯಾಯಕ್ಕೆ ಅಟ್ಟ ಹಾಕುವ ದುಷ್ಟರ ಕೂಟಕ್ಕೆ. ಏನಾಗಿದೆ ನನ್ನ ಜನಗಳೇ? ಶಾಂತಿ ಧರ್ಮವನ್ನು ಕಿತ್ತೆಸೆದು ದ್ವೇಷ ಸ್ವಾರ್ಥಗಳ ದಳ್ಳುರಿಯ ಈ ಸರಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ನಮ್ಮ ತಾಯಿ. ಭಾರತಾಂಬೆಯ ಈ ಮೂಕ ವೇದನೆಗೆ, ನರಳಾಟಕ್ಕೆ, ಚೀತ್ಕಾರದ ಕೂಗಿಗೆ ಕೊನೆಯೆಂದು ಕೋಟ್ಯಾಂತರ ಸ್ವತಂತ್ರ ಹೋರಾಟಗಾರರ ನಮ್ಮ ಬಾಪೂಜಿಯ ಭವ್ಯ ಭಾರತದ ಕನಸು ನನಸಾಗುವುದೆಂದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಭವ್ಯ ಭಾರತ. ನಮ್ಮೂರಿನ ಗಣ್ಯರಾದ ಶ್ರೀಮಾನ್ ಶ್ರೀ ಕ್ಯಾಪ್ಟನ್ ರವರು ಕನ್ನಡ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಮಕ್ಕಳಿಗೆ ಹಿತವಚನವನ್ನು ಹೇಳಬೇಕಾಗಿ ಅವರಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ. ಕಂಡದಿಯ ನಾಡಿನ ಕನ್ನಡ ಕುಲಪುತ್ರರೇ, ಮುಂದಿನ ದೇಶದ ಉಜ್ವಲ ಭವಿಷ್ಯದ ಬೆನ್ನೆಲುಬುಗಳೇ, ಇವತ್ತಿನ ಈ ಕನ್ನಡ ರಾಜ್ಯೋತ್ಸವ ಯಾರ ಉತ್ಸವ? ನಿಮ್ಮೆಲ್ಲರ ಕನ್ನಡ ತಾಯಿಯ ಉತ್ಸವ. ಈ ಉತ್ಸವ ಪ್ರಾರಂಭ ಆಗಿದ್ದು ಸರ್ 1956 ನೋಡಿದ್ರ 1956ರಿಂದ 92 ತಲುಪಿದ್ರು ಕನ್ನಡದಲ್ಲಿ ಮಾತಾಡೋ ಅಷ್ಟು ಸ್ಥಾನ ಇಲ್ಲ ನಮ್ಮ ಕನ್ನಡ ಪಂಡಿತರಿಗೆ. ಅಲ್ಲ, ಇವತ್ತಾದ್ರೂ ಕನ್ನಡದಲ್ಲಿ ಮಾತಾಡೋಲ್ಲ ಅಂದ್ರೆ ಇದರ ಅರ್ಥ ಏನು? ನಮ್ಮ ಕನ್ನಡ ಭಾಷೆ ಅಷ್ಟು ಕೀಳ, ಅಥವಾ ಇದೊಂದು ಭಾಷೆನೇ ಅಲ್ಲ ಅನ್ಕೊಂಡಿದಾರ? ಹಾಗೇನಾದ್ರೂ ಅನ್ಕೊಂಡಿದ್ರೆ ಇದು ಅವ್ರ ತಪ್ಪ? ಇಲ್ಲ ಇಂಥವ್ರಿಗೆ ಜನ್ಮ ಕೊಟ್ಟ ನಮ್ಮ ಕನ್ನಡ ತಾಯಿ ತಪ್ಪ? ಇಲ್ಲ ಇಂಥವ್ರನ್ನ ಇನ್ನೂ ಬದುಕೋಕ್ ಬಿಟ್ಟಿರೋ ನಮ್ಮ ಕನ್ನಡಿಗರ ತಪ್ಪ? ಅಲ್ಲ, ಯಾರ ತಪ್ಪು ಅಲ್ಲ. ಯಾಕಂದ್ರೆ ಕನ್ನಡದ ಭಾಷೆ ಕನ್ನಡ ಮಾತಾಡೋಕೆ ಪ್ರತಿ ನರಕ್ಕೂ ದಮ್ ಇರಬೇಕು. ದಮ್ಮು. ಅದೇ ಇಂಗ್ಲಿಷು 2 ತುಟಿಗಳು ಸೇರಿದ್ರೆ ಸಾಕು, ಲಾಫ್ ಕಾಫ್ ಟಾಫ್ಟ್ ಅಂತ ಹೋಗ್ತಾ ಇರುತ್ತೆ. ಹೀಗೆ ಮಾತಾಡ್ತಾ ಹೋದ್ರೆ ಮೈ ಎಲ್ಲ ಉರಿಯತ್ತೆ. ತಾಯಿ ಭಾಷೆಗೆ ದ್ರೋಹ ಮಾಡೋರ್ನ ಸದೆ ಬಡಿಯೋಣ ಅನ್ಸುತ್ತೆ. ಕೇಳಿ ಮಕ್ಕಳೇ, ನೀವು ಓದೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಕನ್ನಡ ತಾಯಿ ಭಾಷೆ. ನೀವೆಲ್ಲರೂ ಕನ್ನಡಕ್ಕಾಗಿ ಹೋರಾಡಿ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ. ನೆಕ್ಸ್ಟ್ ಪ್ರೋಗ್ರಾಮ್. ಅಯ್ಯೋ, ಕನ್ನಡ ಕನ್ನಡ. ದುಡ್ಡು ದುಡ್ಡ ಕೊಡ. ನಾಚಿಕೆ ಆಗೋಲ್ಲ? ಕೈಲಾದ ಅಜ್ಜನ ಈಗ ತಳ್ಳಿದಿರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಏನಿದೆಯಲ್ಲ ಕೊಡು. ಬಂದ್ರ ನಿಂತ್ಕೊಂಡ್ರು. ಮನೇಲಿ ಇರ್ಬೇಕಾದ ವ್ಯಕ್ತಿ 2 ಹೊತ್ತು ಕೋಳಿಗೆ ಫುಟ್ಪಾತ್ ಮೇಲೆ ಎಲ್ಲಿ ಮಾಡ್ಕೊಂಡಿರೋಂಗೆ ಯಾಕೆ ಈ ತರ ಅನ್ಯಾಯ ಮಾಡ್ತೀರಾ? ದುಡಿದು ತಿನ್ಬೇಕಾಗಿರೋ ವಯಸ್ಸಲ್ಲಿ ಈ ತರ ದೋಚ್ತಿದ್ದೀರಲ್ಲ. ಯಾವ ನನ್ ಮಗ ಹೇಳಿದ್ದು? ಅಂಗಡಿ ನಮ್ದು. ಅಷ್ಟೇ ಯಾಕೆ, ಈ ಏರಿಯಾ ನಾವೇ ದಾದಾಗಳು ಗೊತ್ತಾ? ದಾದಾಗಳ ದುಡಿಯೋಕೆ ದಮ್ಮಿಂದೆ ಎಂಜಿನ್ ಕಾಸಿ ಕೈಯುವುದು ನೀವು. ನಾನ್ಸೆನ್ಸ್. ಒಂದ್ ಹೆಣ್ಣು ಒಂಟಿಯಾಗಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ನೀವು? ಹೋಗ್ರಿ, ಔಟ್, ಗೆಟ್ ಔಟ್. ನೋಡಮ್ಮ,
ಈ ನನ್ ಮಕ್ಕಳಿಗೆ ಬುದ್ಧಿ ಹೇಳೋದು ಬಂಡಿ ಮೇಲೆ ಮಳೆ ಬೀಳೋದು ಎರಡೂ ಒಂದೇ. ಇವ್ರ ಪರವಾಗಿ ನಾನ್ ಎಕ್ಸ್ಕ್ಯೂಸ್ ಕೇಳ್ತೀನಿ. ನೀನ್ ಹೋಗಮ್ಮ. ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಸ್ವಾಮಿಗಳೇ, ಇಷ್ಟೊತ್ತಲ್ಲಿ ಬಂದ್ರೆ ಇಲ್ಲೇನ್ ಸಿಗತ್ತೆ? ತಪ್ಪು ನಮ್ಮದಲ್ಲ ತಾಯಿ. ಇವತ್ತು ಆ ದೇವರು ಕನಸಲ್ಲಿ ಬಂದು ನಿಮ್ ಮನೆಗೆ ಬರೋ ಆಸೆನ ಮನಸ್ಸಿಗೆ ತಂದ. ಕಾಲ್ಗಳು ಕರ್ಕೊಂಡ್ಬಂದು. ಅಯ್ಯೋ, ನಾನ್ ಕೇಳಿದ್ ತಪ್ಪಾಯ್ತು ಸ್ವಾಮಿ. ನಿಮ್ಗೆ ಏನ್ ಬೇಕು? ಯೋಚನೆ ಮಾಡ್ಬೇಡ ತಾಯಿ. ಈಗ ನಿಮ್ಮ ಮನೇಲಿರೋದೆ ನಮ್ಮ ದೇವರಿಗೆ ಬೇಕಾಗಿರೋ ನೈವೇದ್ಯ ತಾಯಿ. ನಮ್ಮನೇಲಿರೋದಾ? ನನ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಮ್ಮ ದೇವರಿಗೆ ಬೇಕಾಗಿರೋದು ನಿಮ್ಮಲ್ಲಿರೋ ರಸ ತುಂಬಿರೋ ರಸಪುರಿ ಹಣ್ಣು. ಹಣ್ಣು? ಹಣ್ಣಲ್ಲ ತಾಯಿ, ಹೆಣ್ಣು. ಅಂದ್ರೆ ಯೌವನ ತುಂಬಿರೋ ನೀನು ಬೇಕು ತಾಯಿ. ಹಿಂಸದ ಮರ್ಯಾದೆ ಕೊಟ್ರೆ ನಮ್ಮನ್ನ ಕೈ ಮಾಡ್ತೀಯ ನಿನಗೆ? ಹೋಗಿ ಆ ಚಾಚನ್ ತಲೆ ಹಿಡಿದಕ್ಕೆ ನನ್ನ ಮಗಳ ಬೇಕಾಗಿತ್ತೇನ್ರು? ಅಷ್ಟು ಬೇಕೇ ಬೇಕಾಗಿದ್ರೆ ನಿಮ್ ಹೆಣ್ಣು ಮಕ್ಕಳನ್ನ ನಿಮ್ಮ ಅಕ್ಕಂಗಿನ ತಲೆ ಹಿಡಿಯೋ. ತಲೆ ಹಿಡಿಕ್ ನನ್ನ ಮಕ್ಕಳ ಹಲ್ಕ ನನ್ನ ಮಕ್ಕಳ. ಏನಮ್ಮ, ನಿಮ್ಮ ಅಪ್ಪ ನೇಣು ಹಾಕೊಂಡು ಸತ್ತು ಹೋಗಿದ್ದಾರೆ. ನಿನಗೇನು ಅನಿಸ್ತಿಲ್ವಾ? ದುಃಖ ಆಗ್ತಿಲ್ವಾ? ಅಯ್ಯೋ ಪಾಪ, ಇದು ಮೊದಲನೇ ಸರಿ ಸತ್ತಿರೋದಾ? ಅರ್ಜುನ್ ಕುತ್ಕೊಂಡಿದೆಯಲ್ಲ ಹಗ್ಗ ನನಗ್ ಬೇಕು, ಕೊಡ್ಸು ಕೊಡ್ಸು ಕೊಡ್ಸಲ್ವಾ? ಬೇಡ ಬಿಡು, ಬೇಡ ಬಿಡು. ಕೊಡಿಸ್ತೀಯಾ? ಬೇಡ, ಹೋಗೋ. ನಾಳೆ ತಗೊಳ್ತೀನಿ ಹೋಗೋ. ಕೇಳಿ, ನಮ್ಮೂರ್ಗೆ ನಾಳೆ ಬೆಳಿಗ್ಗೆ ಮಿನಿಸ್ಟರ್ ಬರ್ತಾವ್ರೆ. ನೀವೆಲ್ಲ ಕ್ಯಾಪ್ಟನ್ ಫ್ಯಾಕ್ಟ್ರಿ ಹತ್ರ ಬಂದು ಅವ್ರ ಕೊರಳಿಗೆ ಊರಾರ ಹಾಕ್ಲಿಲ್ಲ ಅಂದ್ರೆ ನಿಮ್ ಕೊರಳಿಗೆ ನೇಣಕ್ಕ ಬೀಳ್ತವೆ. ಕೇಳಪ್ಪ ಕೇಳಿ.
ಇದೆಯಾ? ನನಗ್ ಬೇಕಾಗಿರೋದು ನೀನಲ್ಲ, ನೀನ್ ಹಾಕಿರೋ ಎಂಜಲ್ ತಿಂದು ಕೊಬ್ಬಿರೋ ಈ ನಿನ್ ನಾಯಿಗಳು. ತಾಕತ್ತಿದ್ರೆ ಹೇಳ್ಕೊಂಡು ಹೋಗೋ. ನೀಯತ್ತಿಲ್ದ ನೀನು ನನ್ನ ತಾಕತ್ ಬಗ್ಗೆ ಮಾತಾಡ್ತಿದ್ಯಾ? ಅದೇ ದೇಕೋ ಬಾಯ್, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಲಾಟೆ ಯಾಕೆ ಮಾಡ್ಕೋಬೇಕು? ಇವ್ರ ತಾನೇ ನಿನಗೆ ಬೇಕಾಗಿರೋದು, ಕರ್ಕೊಂಡು ಹೋಗು. ಬಹಳ ಸೆಂಟಿಮೆಂಟಲ್ ಆಗಿ ಫೀಲ್ ಮಾಡ್ಕೋತಿದ್ದೀರಾ? ನಿಮ್ ಮನ್ಸಿಗೆ ತುಂಬಾ ದುಃಖನೂ ಆಗಿರ್ಬೇಕು ಅಲ್ಲ? ಯಾಕಂದ್ರೆ ನಮ್ ಹುಡುಗರು ಹೇಳ್ತಾ ಇರೋದು ನಿಮ್ ಹೆಣ್ಮಕ್ಳ ಸೀರೆನ ನಿಮ್ಮ ಕರುಳು ಕಿವಿಚ್ತಾ ಇದೆ. ಇದೇ ಕೆಲ್ಸನ ನೀವು ಬೇರೆ ಹೆಣ್ಮಕ್ಳು ಮಾಡ್ಬೇಕಾದ್ರೆ ನಿಮ್ಮ ಕರುಳು ಕರುಣೆನೇ ತೋರಿಸ್ತಿರ್ಲಿಲ್ಲ ಅಲ್ಲ? ಇಲ್ಲಿ ನಿಮ್ ಹೆಣ್ಮಕ್ಳನ್ನ ಯಾರು ರೇಪ್ ಮಾಡಿಲ್ಲ. ರೇಪ್ ಮಾಡೋತ್ರ ಆಕ್ಟ್ ಮಾಡಿದ್ರು ಅಷ್ಟೇ. ಅವರು ನಿಮ್ ಹಾಗೆ ಕಲ್ಲು ಹೊರದವರಲ್ಲ, ಕಲ್ಲು ಹೊತ್ತು ದುಡಿಯೋರು. ಎಂಜಿನ್ ತಂದು ಚೇಲಗಳಾಗಿ 100 ವರ್ಷ ಬದುಕೋ ಬದಲು ಒಂದೇ ಒಂದು ನಿಮಿಷ ನೀಯತ್ತಿಂದ ಬದುಕೋರು ಸಾಕು. ಅದಕ್ಕೆ ಈ ಸಮಾಜ ಬಿಡ್ಬೇಕಲ್ಲ. ಯಾವುದೋ ಸಮಾಜ? ಯಾರ್ದೋ ಸಮಾಜ? ನಮ್ಗೆ ಹುಟ್ಟಿದ್ದೋ ಈ ಸಮಾಜ? ಐ ಮೀನ್ ನಾವು ಸೃಷ್ಟಿ ಮಾಡಿದ್ದೋ ಈ ಸಮಾಜ? ನಾವು ಹೋದ್ರೆ ಅದು ಮುದುರ್ಕೊಳ್ಳುತ್ತೆ, ನಾವು ಹೆದರ್ಕೊಂಡು ಬಗ್ಗಿದ್ರೆ ಅದು ನಮ್ಗೆ ಜಾಡ್ಸೋದಿತ್ತೆ. ಐ ಡೋಂಟ್ ಕೇರ್ ಫಾರ್ ದಿಸ್ ಬ್ಲಡಿ ಸೊಸೈಟೀಸ್. ವಿ ಆಲ್ಸೋ ಡೋಂಟ್ ಕೇರ್. ಬಟ್ ಹಣದಿಂದ ಕಾನೂನು ದೇಶನೇ ಅರಿವಿಟ್ಕೊಂಡು ಮೆರಿತಾ ಇರೋ ಈ ಕೆಟ್ಟ ಹುಳುಗಳನ್ನು ಆರಿಸಿದ್ ಯಾರು ಸರ್? ಈ ಸಮಾಜನ ಸೃಷ್ಟಿ ಮಾಡಿರೋ ನಮ್ಮಂತ ನಿಮ್ಮಂತ ಮುಟ್ಟಾಡಿರ್ತಾನೆ. ಹೇಳಿ ಸರ್, ಹೇಳಿ. ಅಷ್ಟೇ ಅಲ್ಲ ಸರ್, ನಮ್ಮ ದೇಶನ ಆಳ್ತಿರೋ ದುಷ್ಟ ಶಕ್ತಿಗಳು ನಮ್ಮಿಂದ ಓಟ್ ಪಡೆಯೋ ತನಕ ಆಸೆಯನ್ನು ಏಣಿ ಹಚ್ಚಿ ದುರಾಸೆಯನ್ನು ಅಟ್ಟಕ್ಕೇರಿಸ್ತಾರೆ. ಆದ್ರೆ ಕೊನೆಗೆ ನಮ್ಮನ್ನ ಬೂಟಿಂದ ಒಲಿತಾರೆ ಅನ್ನೋದಕ್ಕೆ ಇವನೇ ಒಂದು ಸಾಕ್ಷಿ. ಕೇಳಿ ಸರ್, ಕಷ್ಟಪಟ್ಟು ಓದಿಸಿದ ನಮ್ಮ ತಂದೆ ತಾಯಿಗಳನ್ನ ಸುಖವಾಗಿರ್ಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಕೆಲಸ ಕೇಳ್ಕೊಂಡು ದೊಡ್ಡರ ಹತ್ರ ಹೋದ್ವಿ ಸರ್. ನಮ್ ಸರ್ಟಿಫಿಕೇಟ್ಗಳೆಲ್ಲ ಕೊಟ್ವಿ. ಆದ್ರೆ ಅವ್ರಿಗೆ ಬೇಕಾಗಿದ್ದು ಸರ್ಟಿಫಿಕೇಟ್ ಅಲ್ಲ ಸರ್, ಲಂಚ. ಹೌದು ಸರ್, ಲಂಚ ಇಲ್ಲ ಅಂದಿದ್ದಕ್ಕೆ ನಿಮ್ ತಂಗಿರ್ನು ಹೆಂಡತಿರ್ನು ಲಂಚ ಕಳ್ಸಿ ಅಂದ್ರು ಸರ್. ಸ್ವಾಭಿಮಾನ ತಡೆಯೋಕಾಗದೆ ಎಲ್ಲಾರನ್ನೂ ಕೊಚ್ಚ ಹಾಕಿದ್ವಿ. ಕೊನೆಗೆ ಜೈಲ್ ಸೇರಿದ್ವಿ. ನಮ್ಮನ್ನೇ ನಂಬ್ಕೊಂಡಿದ್ದ ನಮ್ ತಂದೆ ತಾಯಿನ ಕಳ್ಕೊಂಡು ಅನಾಥರಾದ್ವಿ ಸರ್. ಜೈಲಿಂದ ಹೊರಗೆ ಬಂದ್ಮೇಲೆ ಈ ಜನರು ನಮ್ಮನ್ನ ಕಳ್ಳರನ್ನ ಪಟ್ಟ ಕಟ್ಟಿ ಸಮಾಜದ ದೂರ ಇಟ್ರು. ನಮ್ಮ ನಿಜವಾದ ಪರಿಸ್ಥಿತಿ ಹೇಳಕ್ ಹೋದ್ರೆ ಕೇಳಕ್ ಯಾರು ಇರ್ಲಿಲ್ಲ ಸರ್, ಯಾರು ಇರ್ಲಿಲ್ಲ. ಯಾಕೆಂದ್ರೆ ಅನ್ಯಾಯನೇ ತಾಂಡವಾಡ್ತಿರೋ ಈ ಸಮಾಜದಲ್ಲಿ ನ್ಯಾಯ ಅನ್ನೋದು ನಾಯಿ ತರ ಬೀದಿಲ್ ಅಲಿತಾ ಇತ್ತು ಸರ್. ಇದಕ್ಕೆ ಕಾರಣ ಈ ಸಮಾಜನ ಇಲ್ಲ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡಕ್ಕೆ ತಾಕತ್ತಿಲ್ಲದೆ ಕೂತಿರೋ ಈ ರಾಜಕಾರಣಿಗಳ ತಪ್ಪ? ಯಾರು ತಪ್ಪು ಅಲ್ಲ, ಯಾರು ತಪ್ಪು ಅಲ್ಲ. ಬುದ್ಧಿವಂತರಂತ ತಿಳ್ಕೊಂಡಿರೋ ನಿಮ್ಮಂತ ಬುದ್ಧುಗಳು ತಪ್ಪು. ನಾನು ಅಷ್ಟು ಓದಿದ್ದೀನಿ, ನನ್ಗೆ ಅದೇ ಕೆಲಸ ಬೇಕು, ನಾನು ಇಷ್ಟು ಓದಿದ್ದೀನಿ, ನನ್ಗೆ ಇದೇ ಕೆಲಸ ಬೇಕು ಅಂತ ಹಠ ಹಿಡಿದ್ರು ನಿಮ್ಮಂತ ಮುಟ್ಟಾಳ್ರ ತಪ್ಪು. ಇಷ್ಟಿಷ್ಟುದ ಸರ್ಟಿಫಿಕೇಟ್ಗಳನ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ, ಅದನ್ನೆಲ್ಲ ತಗೊಂಬಂದ್ ಬೀದಿಗೆ ಬಿಸಾಕ್ರು. ಬದುಕಕ್ಕೋಸ್ಕರ ನಿಷ್ಠೆಯಿಂದ ನಿಯತ್ತಿಂದ ಕೂಲಿ ಕೆಲಸ ಮಾಡ್ರು. ಕೆಲಸ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ. ಏನೋ ಆಗಲ್ವಾ? ಆಗಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್ ಅಂತ ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡಿ. ಕಾರಣ ನಿಮ್ಮಲ್ಲಿರೋ ಫಾಲ್ಸ್ ಪ್ರೆಸ್ಟೀಜ್ ಅನ್ನೋ ಬೇರಿಂದ ಬೆಳೆದಿರೋ ಮರದ ರಂಬೆಗಳೇ ಕಂಡ್ರು ಈ ದೇಶದ ಸಮಸ್ಯೆಗಳು. ಅದನ್ನ ಬುಡದ ಸಮತೆ ಯಾವತ್ತು ನೀವು ಕಿತ್ ಬಿಸಾಕ್ತಿರೋ ಅವತ್ತೇ ನೀವು ಉದ್ಧಾರ ಆಗೋದು, ಈ ದೇಶನ ಉದ್ಧಾರ ಆಗೋದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ತೇರಿ. ಬಿಡಿಸ್ ಕಳ್ಸರೋರ್ನ. ನಿಜವಾದ ತಂದೆ ತಾಯಿ ಹುಟ್ಟಿದಿದ್ರೆ ಅವ್ರಿಗೆ ಅರ್ಥ ಆಗಿರೋ. ಕಳ್ಸಿ. ಸರ್,
ಇಷ್ಟು ದಿವಸ ನಾವು ಹುಟ್ಟಿರೋದು ಬರೀ ಬದುಕೋದಕ್ಕೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಏನಾದ್ರೂ ಸಾಧಿಸೋದಕ್ಕೆ ಅಂತ ನೀವು ತಿಳಿಸ್ಕೊಟ್ರಿ ಸರ್. ಸರ್, ನಿಮ್ಮ ಹೋರಾಟವನ್ನು ಬೆಟ್ಟ ತುದಿಲಿರೋ ಗುರಿ ಮುಟ್ಟೋದಕ್ಕೆ ನಾವು ಮೆಟ್ಲಾಗ್ತೀವಿ ಸರ್. ಹೌದು ಹೌದು ಸರ್, ಇದು ಸತ್ಯ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ನಾ ಹೇಳಿದ್ದೆಲ್ಲ ಜ್ಞಾಪಕ ಇದ್ದೇನೆ. ನಿಮ್ಮಿಬ್ಬರು ಮದ್ವೆ ಆಗೋರ್ಗು ಸ್ವಲ್ಪ ನಾಚಿಕೆಯಿಂದಿರಮ್ಮ. ನಮಸ್ಕಾರ ಸ್ವಾಮಿ. ಅಯ್ಯೋ, ನಿನ್ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಯಾಕ? ನಿಮ್ಮಿಬ್ಬರು ಮದ್ವೆಗೆ ನಿಮ್ ಮಕ್ಕಳನ್ನ ಅವ್ರನ್ನ ಯಾಕೆ ಬೈತೀರಾ? ನಮ್ಮ ಮಕ್ಳು ನಮ್ಮ ಮದ್ವೆ ನೋಡ್ಬೇಕಂದ್ರು ಅದಕ್ಕೆ ಕರ್ಕೊಂಬಂದ್ವಿ. ನನ್ ಸಾವು ನೋಡಕ್ ಕರ್ಕೊಂಬಂದ್ರ? ಯೋ, ಮೊದ್ಲು ಮಕ್ಕಳನ್ನ ಕೆಳಗಿಳಿಸಿ ಮನೆ ಕಳ್ಸು. ನೀವು ಮದುವೆ ಮಾಡ್ಕೊ ಹೋಗಿ. ಇಲ್ಲ ಅಂದ್ರೆ ನಾ ಹೇಳಿ ಸಿಗಲ್ಲ ಅಷ್ಟೇ. ಅಯ್ಯೋ, ಹಂಗ್ ಮಾಡ್ಬೇಡಿ ಸ್ವಾಮಿ. ಎಲ್ಲಿಂದ ಬರ್ತೀರಯ್ಯ? ನೀವೆಲ್ಲ ಮನೆಗೆ ಆಟ ಆಡ್ಕೊಂಡಿರಿ, ನಾವು ಬಸ್ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀವಿ. ಏನ್ ಜನಗಳೇ, ಅಯ್ಯಯ್ಯೋ, ಬೇಡ ಕಣೆ, ಬೇಡ ಕಣೆ, ಬೇಡ. ಏ ತಗುಡು, ನಿನಗ್ ಮಾತಾಡಕ್ ಬಾಯಿ ಇಲ್ವಾ? ಇದೇನು ಬಾಯಿ ಅಂದೆ ಬಾವಿ ಅನ್ಕೊಂಡ್ಯಾ? ಪ್ಲೀಸ್ ಟೆಲ್ ಮೀ. ಮೊದ್ಲು ಕನ್ನಡ ಮಾತಾಡದ್ ಕಲಿ. ಹಾ, ಕಲಿತೀನಿ. ಮೊದ್ಲು ಕನ್ನಡ ನಾಡಲ್ಲಿ ಕೆಲಸ ಕೊಡ್ಸಿ ಕರ್ನಾಟಕದಲ್ಲೇ ಕಾವೇರಿ ನೀರ್ ಕುಡಿಯೋ ಹಾಗೆ ಮಾಡ್ತೀಯ ಮ್ಯಾನ್. ಕೆಲ್ಸ ಏನ್ ನಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡ್ಯಾ? ಹಾ. ಈಗ ನೀನ್ ಸಿಕ್ಕರೆ ಸಾಕು. ಏನು? ಹಾ, ಪರ್ಮಿಷನ್. ನಾನು ಕ್ಯಾಪ್ಟನ್ ಹತ್ರ ಹೋಗೋಕೆ. ಅಯ್ಯಯ್ಯೋ, ನೀನ್ ಹೆಂಗಿರೋ ನಿನ್ನ ಆ ಗಿಡಗನ್ ಕೈ ಕೊಡಕ್ಕೆ ನನ್ ಮನ್ಸು ಒಪ್ಪುತ್ತಾ? ಅದಿರ್ಲಿ, ನೀನ್ ಯಾಕೆ ನನ್ ಯಾವಾಗ ನೋಡಿದ್ರು ಮಿಯಾವ್ ಮಿಯಾವ್ ಅಂತ್ಯಾ? ನನ್ಗಂಗ್ ಹೇಳ್ತಾ ಇದ್ರೆ ಒಂಥರ ಮೂಡ್ ಬರ್ತಾ ಇರುತ್ತೆ. ನಿನಗೆ? ನೀನ್ ಹಿಂಗ್ ಆಡ್ತಾ ಇರೋದ್ ನೋಡಿದ್ರೆ ತೊಗಡು ಬಾಗಿ ತೊಗ್ತಾನೆ ಅನ್ಸುತ್ತೆ. ಮಿನಿಸ್ಟರ್ ಬರ್ತಾ ಇದಾರೆ, ನೀನ್ ನಿನ್ ಜಾಗ ಖಾಲಿ ಮಾಡು. ಕೆಲ್ಸ ಬೇಡವೇನೆ? ಕೆಲ್ಸನ ಸದ್ಯ ಪೀಡೆ ತೊಲಗ್ತಲ್ಲ, ಅಷ್ಟೇ ಸಾಕು. ನಮ್ಮ ನಾಡಿನ ಬಾಂಧವರೇ, ಗಂಡು ಹೆಣ್ಣಿನ ಸಮಾಗಮ ಪ್ರಕೃತಿಯ ಒಂದು ನಿಯಮ. ಪರಂಪರೆಯಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ನಿಯಮವನ್ನೇ ನಾವು ಮದುವೆ ಅಂತ ಕರೆಯೋದು. ಆದರೆ ಇಂದಿನ ದಿವಸ ಮದುವೆ ಮುಂಜಿಗಳಿಗೆ ಅಂತ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. ಇದೆಲ್ಲ ನ್ಯಾಷನಲ್ ವೇಸ್ಟ್. ಇಂಥ ಸಾಮೂಹಿಕ ವಿವಾಹಗಳು, ಸರಳ ವಿವಾಹಗಳು ಹೆಚ್ಚೆಚ್ಚು ಪ್ರಚಾರಕ್ಕೆ ಬರಬೇಕು. ನಿಮ್ಮಂಥವರು ಅದ್ಧೂರಿಯಾಗಿ ಮದುವೆ ಮಾಡ್ತಕ್ಕಂಥ ಜನಗಳಿಗೆ ಬುದ್ಧಿವಾದದ ಮಾತನ್ನ ಹೇಳಿ ಮಾರ್ಗದರ್ಶನ ಮಾಡಬೇಕು ಅನ್ನೋದೇ ನನ್ನ ಅಭಿಮತ. ಮನ ಬಂದ ಹೆಣ್ಣನ್ನ ವಿನಯದಲ್ಲಿ ಕರೆದಿತ್ತು, ಮನ ಮುಟ್ಟಿ ಬಾಳ್ವೆ ನಡೆಸಿದರೆ ಅಮೃತದ ಕೆನೆಯ ಸವಿದಂತೆ ಸರ್ವಜ್ಞ ಅನ್ನುವ ಕವಿವಾಣಿಯನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದು ಅನಿವಾರ್ಯ. ಹಸೆಮಣಿಯನ್ನು ತುಳಿದು ಹಸಿರು ಬಾಳಿಗೆ ಕಾಲಿಡ್ತಾ ಇರತಕ್ಕಂಥ ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು ಒಂದೇ: ನಿಮ್ಮ ಸಂಸಾರ ಚಿಕ್ಕದಾಗಿರಲಿ, ಚೊಕ್ಕಟವಾಗಿರಲಿ, ಒಂದಕ್ಕೂ ಇನ್ನೊಂದಕ್ಕೂ ನಡುವೆ ಅಂತರ ಇರಲಿ. ಯಾಕಂದ್ರೆ ಜನಸಂಖ್ಯಾ ಸ್ಫೋಟದಿಂದ ತತ್ತರಿಸ್ತಾ ಇರತಕ್ಕಂಥ ಈ ನಾಡಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮಾನ್ಯ ಕ್ಯಾಪ್ಟನ್ ಅವರು ಮದುವೆನೇ ಆಗೋದಿಲ್ಲ ಅನ್ಕೊಂಡಿದ್ದ ನಿಮಗೆ ಮರಳುಗಾಡಿನಲ್ಲಿ ನೀರು ಸಿಕ್ಕ ಹಾಗೆ ಸಿಕ್ಕಿದ್ದಾರೆ. ತಾವು ದುಡಿದ ದುಡ್ಡಲ್ಲ ತಮ್ಮ ಸ್ವಾರ್ಥಕ್ಕೆ ಅನ್ನೋದನ್ನ ಬಿಟ್ಟು ನಿಸ್ವಾರ್ಥದಿಂದ ಈ ಸಾಮೂಹಿಕ ವಿವಾಹ ಸಮಾರಂಭಗಳನ್ನ ಏರ್ಪಾಡು ಮಾಡಿದ್ದಾರೆ. ಅವರನ್ನ ಎಷ್ಟು ಹೊಗಳಿದ್ರು ಸಾಲದು. ಇಷ್ಟನ್ನು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಲೋ, ಕಮ್ಮಿ ಮಿನಿಸ್ಟರ್ ಸಾರ್ಗೆ ಇವತ್ತು ಕ್ಯಾಪ್ಟನ್ ರವರು ಗಂಡು ಹೆಣ್ಣುಗಳು ಕೊಡ್ತಿರೋ ಪ್ರೆಸೆಂಟೇಶನ್ ನೋಡಿದ್ರೆ ಆಶ್ಚರ್ಯನೂ ಆಗಬಹುದು, ಪವಾಡನೂ ಆಗಬಹುದು. ಹೊಸ ಬಾಳಿಗೆ ಕಾಲಿಡ್ತಿರೋ ನಿಮ್ಮೆಲ್ರಿಗೂ ನಮ್ಮ ಕ್ಯಾಪ್ಟನ್ ಸಾಹೇಬರು 6 ಅಡಿ 3 ಅಡಿ ಅಲ್ಲಲ್ಲ 5 ಎಕರೆ ಜಮೀನನ್ನು ಹಾಗೂ ಚಿನ್ನದ ತಾಳಿಗಳನ್ನು ನಿಮ್ಮ ಮುಂದೆ ಮಾಡಿಸಿಟ್ಟಿದ್ದಾರೆ. ಈ ಪತ್ರಗಳಿಗೆ ನಿಮ್ಮ ಮುಂದೆನೆ ಸಹಿ ಹಾಕಿ ಮಿನಿಸ್ಟರ್ ಅವರ ಮುಖಾಂತರ ನಿಮಗೆಲ್ಲರೂ ಹಂಚುತ್ತಾರೆ.
ಎದೆ ಹುಟ್ಟು ನಮ್ಮ ಆರಾಮ್. ಹೊಡಿರಿ ಹೊಡಿರಿ ಚೆನ್ನಾಗಿ ಹೊಡಿರಿ. ನಿಮಗ್ ಒಳ್ಳೇದಾಗ್ಲಿ ಅಂತ ಪ್ಲಾನ್ ಮಾಡಿದ ತಪ್ಪಿಗೆ ನನ್ನನ್ನು ಚೆನ್ನಾಗಿ ಹೊಡಿಬೇಕಂತೆ. ಅಂದ್ರೆ ನಮಗ್ ಒಳ್ಳೇದಾಗುವಂಥದ್ದು ಏನು ಅದು? ಇನ್ನೇನಿದೆ, ಜನಗಳ ಕಣ್ಣಿಗೆ ಮಣ್ಣೆರ್ಸಿ ನೀವು ದೊಡ್ಡ ಪ್ರಜಾಸೇವಕರು ಅಂತ ತೋರ್ಸೋದಿಕ್ಕೆ. ಅದಕ್ಕೆ ನನ್ನ 50 ಎಕರೆ ಜಮೀನ್ ಕಳ್ದ. ಕ್ಯಾಪ್ಟನ್ ಜಿ, ಎಲ್ಲೋಗ್ತಿತ್ತು ನಿಮ್ಮ 50 ಎಕರೆ ಜಮೀನು? ಇವತ್ತು ಕೊಟ್ಟಾಗೆ ಕೊಟ್ಟು ನಾಳೆ ದಿನ ನೀವುಗಳು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಅದೇ ಜನಗಳಿಗೆ ಮೆಟ್ಟಿನಲ್ಲಿ ಹೊಡೆದು ವಾಪಸ್ ಕಿತ್ಕೊಳಕ್ ಆಗ್ತಿರ್ಲಿಲ್ವಾ ನಿಮ್ ಕೈಲಿ? ಅರೆ ದೋಸ್ತ್, ಇವನಿಗೆ ನಮ್ಮ ದೇಶದ ರಾಜಕಾರಣಿಗೆ ಬೇಕಾದ ಎಲ್ಲ ಲಕ್ಷಣಗಳಿದಾವೆ. ವಾರೆ ವಾ. ಇನ್ಯಾತಕ್ ನಾನ್ ನಿಮ್ ಜೊತೆಲಿ ಇರೋದು? ಲವ್ ಕ್ಲಾಸ್ ಮಾಡಕ್ಕೆ. ಬಿಕಾಸ್ ದಿಸ್ ಇಸ್ ಲವ್ ಕ್ಲಾಸ್. LOVE ಅನ್ನೋ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ, ಇರ್ಲೇಬೇಕು. ಎಲ್ ಅಂದ್ರೆ ಒಂದ್ ಅರ್ಥ ಇದೆ. ಓ ಅಂದ್ರೆ ಐ ಥಿಂಕ್ ಅದಕ್ಕೂ ಒಂದ್ ಅರ್ಥ ಇದೆ. ವಿ ಅಂದ್ರೆ ಅದಕ್ಕೂ ಅರ್ಥ ಇದೆ. ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಮೈ ಫ್ರೆಂಡ್. ಥ್ಯಾಂಕ್ ಯು, ಮೋಸ್ಟ್ ವೆಲ್ಕಮ್. ದ ಲಾಸ್ಟ್ ಲೆಟರ್ ವಿಚ್ ಇಸ್ ಇ, ಅದಕ್ಕೂ ಒಂದು ಅರ್ಥ ಇದೆ. ಯು ಆರ್ ಎಕ್ಸಾಕ್ಟ್ಲಿ ರಾಂಗ್ ಮಿಸ್ಟರ್ ಜಗ್ಗು. ಯಾಕೆ? ಅದಕ್ಕೊಂದು ಅರ್ಥ ಇಲ್ಲ, ಮೀನಿಂಗ್ ಇದೆ ಮಿಸ್ಟರ್ ಜಗ್ಗು. ಸೈಲೆನ್ಸ್ 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 ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಗೆ ಯಾಕೆ ಅರ್ಥವಾಗ್ತಿಲ್ಲ? ನಮ್ಮ ಯುವಶಕ್ತಿಯ ಮುಂದೆ ದೇಶದ ಒಂದು ದೊಡ್ಡ ಸಮಸ್ಯೆ ನಿಂತಿದೆ. ಅದೇನ್ ಗೊತ್ತಾ? ದಟ್ ಇಸ್ ಲವ್. ಎಲ್ ಅಂದ್ರೆ Comment? No, third bench. My dear friends, ಲವ್ಗೆ ಸ್ಫೂರ್ತಿ ಈಗ ಸಿಕ್ತು. ಇಷ್ಟೊತ್ತು ಸ್ಫೂರ್ತಿ ಇರ್ಲಿಲ್ವಾ? ಇಲ್ಲ ಮಿಸ್ಟರ್ ಜಟ್ಟಿ, ಸ್ಫೂರ್ತಿ ಬದಲು ನಿನ್ನಂತ ದರಿದ್ರ ಕೋತಿ ಮೂತಿ ಇತ್ತು. ಸೈಲೆನ್ಸ್ 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 ಮೈ ಡಿಯರ್ ಫ್ರೆಂಡ್ಸ್. LOVE ಅನ್ನೋ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ. ಅದು ಗೊತ್ತು ಗುರು. ಹೌದಪ್ಪ, ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಬೇಡ. ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇಲ್ಲ ಕಣ್ರು. ನೀವ್ ಬೇಜಾರಾಗಲ್ಲ ಅಂದ್ರೆ ಹೇಳ್ತೀನಪ್ಪ. LOVE ಅಂದ್ರೆ ನಮ್ಮ ಅವನಾಣಿಗೂ ನನಗೂ ಗೊತ್ತಿಲ್ಲಪ್ಪ. ಸೈಲೆನ್ಸ್ ಸೈಲೆನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇವರು ಸುನೀತಾ ಅಂತ ಹೇಳಿ ನಮ್ಮ ಕಾಲೇಜ್ಗೆ ಹೊಸದಾಗಿ ಲೆಕ್ಚರರ್ ಆಗಿ ಬಂದಿದ್ದಾರೆ. ಇವರು ಬಂದು 3 ದಿವಸ ಆದ್ರೂ ಸಹ ನಿಮ್ ಕ್ಲಾಸಿಗೆ ಬರ್ತಿರೋದು ಇವತ್ತೇ ಮೊದಲು. ನೀವು ಹಿಂದೆ ಇದ್ದ ಲೆಕ್ಚರರ್ಗೆ ಯಾವ ರೀತಿ ಕೋಆಪರೇಷನ್ ಕೊಡ್ತಾ ಇದ್ರೋ ಅದೇ ರೀತಿ ಕೋಆಪರೇಷನ್ ಕೊಡಿ. ಓಕೆ? ನಮಸ್ಕಾರ. ನಮ್ಮ ಪ್ರಾಂಶುಪಾಲರು ನನ್ನನ್ನ ನಿಮ್ಗೆಲ್ರಿಗೂ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ನೀವ್ ಯಾರು, ನಿಮ್ ಹೆಸರೇನು ಅಂತ ಅನ್ನೋದು ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗುತ್ತೆ. ಈ ದಿನ ಇಂದಿನ ನಮ್ಮ ಸಾಮಾಜಿಕ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಪ್ರಥಮವಾಗಿ ನಾನು ಪಾಠ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದ್ದಿದೆ. ಆದ್ರೆ ಅಂತ ಉತ್ತಮ ಪ್ರಜೆಗಳಾಗ್ಬೇಕಾದ್ರೆ ನಾವ್ ಏನೇನ್ ಮಾಡ್ಬೇಕು, ನಮ್ಮ ಭವ್ಯವಾದ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಎಂತಹ ತಳಹದಿ ಬೇಕು ಗೊತ್ತಿಲ್ಲಕ್ಕ. ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ನಾನೇ ಹೇಳ್ತೀನಣ್ಣ. ಸುಮ್ ಕೂತಾಳ, ಕಿರಿಕ್ ಮಾಡ್ಬೇಡ. Listen. ಇವತ್ತು ಒಬ್ಬ ಪ್ರಾಮಾಣಿಕ ಶುದ್ಧ ಹೋರಾಟಗಾರ ನಮ್ ದೇಶಕ್ಕೆ ಅವಶ್ಯ. ಅದ್ಯಾರು? ನಿಮ್ಮಲ್ಲಿ ಯಾರಾದ್ರೊಬ್ರು ಆಗಿರ್ಬೋದು. ನೀವೇ ಇರ್ಬೋದಾ? ವೈ ನಾಟ್? ನಮ್ಮಲ್ಲಿರೋ ಹೋರಾಟಗಾರರಿಗೆ ಹೋರಾಟಗಾರ ಅನ್ನಿಸ್ಕೋಬೇಕು ಅಂತ ಅನ್ನೋ ಚಟ ಇದೆಯೇ ಹೊರತು ಹೋರಾಟ ಮಾಡ್ಬೇಕು ಅಂತ ಅನ್ನೋ ಹಠ ಇಲ್ಲ. ಅದಕ್ಕೋಸ್ಕರನೇ ಇವತ್ತಿನ ದಿವಸ ನಮ್ ದೇಶ ಉದ್ಧಾರ ಆಗೋದಿರ್ಲಿ, ಉದ್ಧಾರ ಆಗ್ಬೇಕು ಅಂತ ಅನ್ನೋ ಕನಸು ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ಮುಂದಿನ ಭಾರತದ ಬುನಾದಿಗಳು. ಸ್ವಾರ್ಥಕ್ಕೋಸ್ಕರ ಹೋರಾಡೋದನ್ನ ಬಿಟ್ಟು ದೇಶಕ್ಕೋಸ್ಕರ ಹೋರಾಡಿ. ನಿಮ್ಮಲ್ಲಿ ಒಬ್ಬೊಬ್ರು ಧೀಮಂತ ಹೋರಾಟಗಾರರಾಗ್ಬೇಕು. ಲೋ, ಈ ಮೇಡಮ್ ಸಖತ್ ಕೊರಿತಿದಾರ್ ಕಣ್ರೋ. ಏ ಮಿಸ್ಟರ್, ಪಾಠ ಕೇಳಕ್ ಇಷ್ಟ ಇದ್ರೆ ಇಲ್ಲಿರ್ಬೋದು, ಇಲ್ಲ ಅಂತಂದ್ರೆ ಯು ಪ್ಲೀಸ್. ಆಯ್ತಕೋ. ಬಂದ್ರಲ್ಲ ಬರೋಸ್ತೊಳ ತಪ್ಪ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅನ್ನೋ ಒಂದು ಮಾತು ಹೇಳ್ತೀನಿ. ಹೇಳು, ನೀವು ಈ ಊರ್ನ ಯಾರನ್ನ ಬೇಕಾದ್ರೆ ಎದುರು ಹಾಕೊಳ್ಳಿ, ಆದ್ರೆ ಈಗ ತಾನೇ ಕ್ಲಾಸ್ ರೂಮಿಂದ ಹೊರಗಡೆ ಕಳ್ಸಿದ್ರಲ್ಲ, ಅವನಿಗೆ ಮಾತ್ರ ಎದುರು ಹಾಕೋಬೇಡಿ. ಯಾಕೆ? ಅವನು ಕ್ಯಾಪ್ಟನ್ ಮಗ. ಕ್ಯಾಪ್ಟನ್? ಯಾರು ಆ ಕ್ಯಾಪ್ಟನ್? ನಾನೇ ಕ್ಯಾಪ್ಟನ್. ಯಾರು? ಅಲಿ ಖಾನ್ ಸ್ಪೀಕಿಂಗ್. ಓ ಸಲಾಂ ಭಾಯ್. ನಿನ್ನೆ ರಾತ್ರಿ ಫೋನ್ ಮಾಡ್ತೀನಿ ಅಂತ ಹೇಳಿ ಮಾಡ್ಲೇ ಇಲ್ಲ.
ಇವತ್ತು ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ದೋಸ್ತ್. ಓ ಡೆಲ್ಲಿಗಾ? ನಾನು ಹೇಳಿದ ವಿಷಯ ಜ್ಞಾಪಕ ಇದೆ ತಾನೆ? ಅದೇ ಪ್ರೈಮ್ ಮಿನಿಸ್ಟರ್ ಹತ್ರ. ಸರಿ ದೋಸ್ತ್, ಜ್ಞಾಪಕ ಇದೆ, ಮಾತಾಡ್ತೀನಿ. ಓಕೆ. ಕ್ಯಾಪ್ಟನ್, ರಾಮಯ್ಯನ ಮಗಳು ದೊಡ್ಡವಳಾಗಿದ್ದಾಳೆ. ಅಂದ್ರೆ ರಾತ್ರಿಗೆ ಚಿಲ್ಲಿ ಚಿಕನ್ ರೆಡಿನಾ? ವೆಲ್ಕಮ್. ಹೇಗಿದೆ ನಮ್ ಸೆಟಪ್ ಅಲ್ಲಿ? ಮತ್ತೆ ಶುರುವಾಯ್ತಾ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ? ಏ ಕ್ಯಾಪ್ಟನ್, ಬಡವ್ರ ಮನೆ ಹೆಣ್ಮಕ್ಳಂದ್ರೆ ನೀನು ಭೋಗದ ವಸ್ತು ಅಂತ ತಿಳ್ಕೊಂಡ್ಬಿಡ್ತೀಯ. ನೀನು ಹೋಲ್ಸ್ ಚಟಕ್ಕಾಗಿ ಹಸಿಮಣೆಯರಿ ಹೊಸ ಬಾಳಲ್ಲಿ ಕಾಲಿಡ್ಬೇಕಾದ ಹೆಣ್ಮಕ್ಳ ಬಾಳ್ನೆ ಹೊಸಕ್ಕಾಕಿ ಸೂಳೆನೋ ಪಟ್ಟ ಕಟ್ಟಿ ನಿನ್ನ ಸ್ವಾರ್ಥ ಸಾಧನೆಗಾಗಿ ರಾಜಕೀಯ ವ್ಯಕ್ತಿಗಳಿಗೆ ತಲೆ ಹಿಡಿದು ಇಷ್ಟು ಉದ್ಧಾರ ಆಗಿರೋದು ಸಾಲದೇನೋ ನಿನಗೆ? ಅಯ್ಯೋ, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ನೊಂದು ಸಾರಿ ಅಂತ ಹಲ್ಕ ಕೆಲಸ ಕೈ ಹಾಕಿದ್ರೆ ನಾನು ಮಾತಾಡಲ್ಲ, ಶೂ ಮಾತಾಡುತ್ತೆ. ಇಲ್ಲಿರೋನೆಲ್ಲ ಹೆದರಿಸ್ಕೊಂಡು ಬದುಕ್ತಿರೋ ಅವನಿಗೆ ನೀನ್ ಹೆದರಿಸಿ ಚೆನ್ನಾಗಿ ಬೈದೆ. ಇನ್ನು ಕೈ ಕಾಲು ಮುಳ್ಬೇಕಾಗಿತ್ತು. ಅದಕ್ಕೆ ಸರಿಯಾದ ಗಣಸು ನೀನೇ. ಊರವರೆಲ್ಲ ಯಾಕೆ ಇವನು ನೋಡ್ರೆ ಹೆದರ್ತಾರೆ? ಒಂದ್ ದಿವಸ ಏನಾಯ್ತು ಗೊತ್ತಾ? ಇವನ್ನ ಹೆದರಿಸೋ ಅಂದ್ರೆ ಎಲ್ರು ನನ್ನ ಹುಚ್ಚಿ ಹುಚ್ಚಿ ಅನ್ಬಿಟ್ರು. ನಿನ್ನ ಯಾರು ಹುಚ್ಚಿ ಅಂತಾರೋ ಅವರೇ ಹುಚ್ಚರಮ್ಮ. ಈ ಸಮಾಜನ ಸೃಷ್ಟಿ ಮಾಡಿದವರು ಹುಚ್ಚರು ಕಣಮ್ಮ. ಏನ್ ಮಾಡು? ಸರಿಯಾಗಿ ಹೇಳ್ದೆ, ಸರಿಯಾಗಿ ಹೇಳ್ದೆ. ನಂದೊಂದ್ ಮಾತು ಕೇಳ್ತೀಯಾ? ಹೇಳಮ್ಮ. ನರ ಸತ್ತಿರೋ ಈ ಮುಟ್ಟಾಳ್ರಿಗೆಲ್ಲ ಗಂಡಸ್ತರ ತುಂಬಿ ಹುರ್ದುಂಬಿಸಿ ನಿನ್ನ ಹಾಗೆ ಕಲಿಯುಗ ಭೀಮ್ನಾಗ್ ಮಾಡ್ತೀಯಾ? ಬಾಬಾ ಯಾವ್ದೋ ಚಿಕನ್ನು? ಇವಳು ಯಾವನ್ ಕಣ್ಣು ಬೀಳ್ಬಾರ್ದು ಅನ್ಕೊಂಡಿದ್ನೋ ಅವನ್ ಕಣ್ಣಿಗೆ ಬಿದ್ದ್ಬಿಟ್ಲಲ್ಲ, ಏನ್ ಮಾಡೋದು? ಏ ಜಾನ್, ಏನೋ ಒಳ್ಳೆ ಬೆತ್ತಕಡಿಯಾಗಿ ನಿಂತಿದೆಯಲ್ಲೋ, ಯಾವ್ದೋ ಚಿಕನ್ ಅದು? ಅವಳು ಕೆಲ್ಸ ಬೇಕು ಅಂತ ನಾನು ಹಿಂದಿಂದೇನೆ ಬಿದ್ದಿದ್ದಾಳೆ ಕ್ಯಾಪ್ಟನ್ಜಿ. ಕೆಲ್ಸ ತಾನೆ? ಇವತ್ ರಾತ್ರಿನೇ ಕರ್ಕೊಂಡ್ ಬಾ, ಕೆಲ್ಸ ಕೊಡ್ತೀನಿ. ಏನಂದೆ? ಜಾನ್, you bloody idiot. ಇಷ್ಟು ದಿನ ನೀನ್ ಮಾಡ್ತಿದ್ದ ಅಲ್ಕಾ ಕೆಲ್ಸಕ್ಕೆ ನನ್ನನ್ನ ಕರಿಬೇವಿನ ಎಲೆ ತರ ಬಳಸ್ಕೊಂತಿದ್ದಲ್ಲ, ಅದನ್ನ ಬಡ್ಡಿ ಸಮೇತ ಕಕ್ಕಿಸ್ತೀನಲ್ಲೇ. ಏನಂದೆ? ಲವ್, ನಿನ್ನಂತ ದುಷ್ಟ ಬುದ್ಧಿ ಇರೋ ದುರ್ಯೋಧನನ್ನ ಮಟ್ಟ ಹಾಕೋ ಕುಟ್ಟಿರೋ ಶಕುನಿ ಕಾಣೋ ನಾನು. ಶಕುನಿ ಅನ್ನೋದ್ರ ಅರ್ಥ ಗೊತ್ತೇನೋ ನಿನ್ಗೆ? ಶ ಅಂದ್ರೆ ಶಪಥಗೈದು, ಕು ಅಂದ್ರೆ ಕುತಂತ್ರದಿಂದ, ನೀ ಅಂದ್ರೆ ನಿನ್ನ ನಿರ್ನಾಮ ಮಾಡೋನು ಅಂತ. ಶಕುನಿ. ನಿರ್ನಾಮ ಯಾರ್ ಮಾಡ್ತಾರೆ ಅಂತ ನೋಡೋಣ. ಈ ನನ್ ಮಗನ್ಗೆ ಊರು ಹೋಗು ಅಂತಿದೆ, ಸ್ಮಶಾನ ಬಾ ಅಂತಿದೆ. ಕರ್ಕೊಂಡು ಹೋಗ್ರೋ.
ಬೇಡ ಬೇಡ ಏ ಜಾನ್, ಬೇಡ ಏನಾಗಿದೆ ನಿನ್ಗೆ? ಏನಿಲ್ಲ ಸರ್. ರಾತ್ರಿಗೆ ಆ ಚಿಕ್ಕನ್ನು ರೆಡಿ ಮಾಡ್ತೀನಿ ಸರ್, ರೆಡಿ ಮಾಡ್ತೀನಿ. ಈ ನನ್ ಮಗನ್ಗೆ ಏನ್ ಮಾಡೋದೀಗ? ಅಣ್ಣ ಕಷ್ಟ ಇದ್ರೆ ಅಣ್ಣ ಹೆಲ್ಪ್ ಮಾಡ್ತೀನಿ. ಚಿಕ್ಕನ್ನ ಮಾಡ್ತೀನಿ ನಿನಗೆ, ಇದೇ ಸರಿ. ಸಾಕಾಯ್ತು. ನೀನ್ ನಾಳೆ ತಗೊಂಡು ಹೇಳಿ ಹೇಳಿ ನಂಗೂ ಸಾಕಾಗೋದು. ಏನು? ಯಾವ ನನ್ನ ಮಗನ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳ್ತಿದ್ನೋ, ಇವತ್ತು ಅವನ್ ಕಣ್ಣಿಗೆ ಬಿದ್ಬಿಟ್ಯಾ? ಕೆಲಸ ಗ್ಯಾರಂಟಿ. ವೆರಿ ಫೈನ್. ಅಯ್ಯೋ, ಅದು ನಿನ್ನಂತವ್ರಿಗಲ್ಲ ಕಣೆ, ಮೈಂಡ್ಗೂ ಬಾಡಿಗೂ ಸ್ಟ್ರೈನ್ ತಗೊಳ್ಳೋರ್ಗೆ ಅದು ವೆರಿ ಫೈನ್. ನಾನ್ ರೆಡಿ. ಹೊಡಿತಾನೆ ಲೈಫಲ್ಲಿ ಶೈನ್ ಆಗೋದು. ಇವಳು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ? ಎಲ್ಲ ನೋಡ್ತಾ ಇದ್ದಾರಲ್ಲ. ನಾನ್ ಹೇಳಿದಕ್ಕೆ ನಿನ್ಗೆ ಇಷ್ಟೊಂದು ಸಿಟ್ಟು ಬಂದಿರ್ಬೇಕಾದ್ರೆ ಇನ್ನು ಕೇಳಿಸ್ಕೊಂಡ್ ಬಂದಿರೋ ನನಗೆ ಸಿಟ್ಟು ಬಂದಿರ್ಬೇಕ? ನನ್ ಮಗನ್ ಸುಮ್ಮನೆ ಬಿಡಲ್ಲ. ಲೇ ಅಮ್ಮಣ್ಣೆ, ಹಳೆ ತಗೊಡು. ನಿನ್ನ ಗೊಡ್ಡು ಬೆದರಿಕೆಗೆ ಅವನು ಬಗ್ಗೋನಲ್ಲ. ಆಮೇಲೆ ನಿನ್ಗೂ ಕೆಲಸ ಸಿಗಲ್ಲ, ಅಲ್ಲಿ ನನಗೂ ಜಾಗ ಇರಲ್ಲ ಅಷ್ಟೇ. ನಾನು ಏನ್ ಮಾಡ್ಲಿ? ಅದಕ್ ನಾನ್ ಇದೀನಲ್ಲ. ಏನ್ ಮಾಡ್ತೀಯ? ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ತೋರ್ಸು. ಅಯ್ಯೋ, ಅವರೆಲ್ಲ ನಮ್ಮನ್ನೇ ನೋಡ್ತಾ ಇದಾರೆ ಕಣೆ, ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಮತ್ತೆ ದಿನ ದಿನಕ್ಕೂ ತುಂಬಾ ಸ್ಮಾರ್ಟ್ ಆಗ್ತಾ ಇದ್ದೀರಾ. ನಿಮ್ಮ ಅಪ್ಪ ತಾನೆ? ಅದಿರ್ಲಿ ಡ್ಯಾಡ್, ಒಂದ್ ದಿನ ಆದ್ರೂ ನನ್ ಜೊತೆ ಜಾಲಿಯಾಗಿ ಕಾಲ ಕಳ್ದಿದ್ದೀರಾ? ಕಳಿಯೋಣ ಮೈ ಸನ್. ಹಾಗಾದ್ರೆ ನೆಕ್ಸ್ಟ್ ಸಂಡೇ? ಐ ಆಮ್ ವೆರಿ ಸಾರಿ, ಇವತ್ತೇ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬಂದ ತಕ್ಷಣ ಒಂದಿನ ಕಳಿಯೋಣ. ಓಕೆ? ಕಾಲೇಜಿಗೆ ಟೈಮ್ ಆಯ್ತು. ಬಾಯ್ ಡ್ಯಾಡ್. ಓಕೆ ಬಾಯ್. ಇವತ್ತಿನ ಕಿರಿಕ್ ಪ್ರೋಗ್ರಾಮ್ ಏನಾದ್ರು ಇದೆಯಾ ಶಿಶಂದ್ರೆ? ಯಾವುದು ಇಲ್ಲ ಗುರು. ಇದೇ ಶಿಶಂದ್ರೆ? ಯಾವ್ದು ಗುರು? ನನ್ನ ಮಕ್ಕಳ, ನಿಮ್ಮ ಕಣ್ಣಲ್ಲಿ ಏನನ್ನೂ ಇಟ್ಟುಕೊಂಡಿದ್ದೀರಿ. ಒಂದೇ ಒಂದು ಸಲ, ಅಟ್ಲೀಸ್ಟ್ ಒನ್ಸ್ ದಿವ್ಯ ದೃಷ್ಟಿನ ನೋಡಿ ಬರುತ್ತಿಹಳು ಸುಂದರಿ. ಈ ಸುಂದರಿ ನಮ್ಮ ಹೊಸ ಲೆಕ್ಚರರ್ ಸಹೋದರಿಯೇ? ನೋ ಡೌಟ್. ಮಾಸ್ಟರ್ಡ್, ಮೊದಲು ಕನ್ನಡದಲ್ಲಿ ಮಾತನಾಡುವುದನ್ನು ಕಲಿ. ಓಕೆ ಗುರು. ಮತ್ತೆ ಇಂಗ್ಲಿಷ್. ಓಕೆ ಬಾಯ್. ಫಾಲೋ ಮೀ. ಏಯ್, ನೀನೇನ್ ಈ ಕಾಲೇಜಿಗೆ ಓದಕ್ ಬಂದಿದ್ಯೋ ಇಲ್ಲ ಹುಡುಗಿರನ್ ಚುಡಾಯಿಸಕ್ ಬಂದಿದ್ಯೋ? ಸ್ವಲ್ಪ ಡೀಸೆನ್ಸಿ ಬೇಡ? ನೋಡಮ್ಮ, ನಾನು ತಿರ್ಗ್ಸ್ ಹೊಡಿತಾ ಇದೆ, ಬಟ್ ಪಾಠ ಕಲ್ಸೋ ಒಂದ್ ಲೆಕ್ಚರರ್, ಅದ್ರಲ್ಲೂ ಹೆಣ್ಣು ಅಂತ ಸುಮ್ನೆ ಇದೀನಿ. ಬಿ ಕೇರ್ಫುಲ್. ನೀನೇನ್ ಈ ಕಾಲೇಜ್ನಲ್ಲಿ ರೌಡಿನಾ? ಬೇಡ ಮೋ, ಬೇಡ. ನಾನ್ ಕೆಣಕ್ ಬೇಡ. ನಾನ್ ಹೊಡೆದಿದ್ದ ತಪ್ಪಿಗೆ ಎಲ್ಲಾರ ಮುಂದೆ ಅಪಾಲಜಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಏನೋ ಏನೋ ಮಾಡ್ತೀಯಾ? ಏನ್ ಮಾಡ್ತೀನಂತ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಏಯ್ ಬೇಡ್ರಲ್ಲ. ಏನೋ ಉಲ್ಲಾಸ, ಏನೋ ಸಂತೋಷ ಹಗುರವಾಯಿತು. ಇದೇನಿದು? ಕಲಿಯುಗದ ಆಂಜನೇಯನ ಬಾಲ ಇದ್ದಾಗಿದೆಯಲ್ಲ. ಯಾವುದು ಯಾವ್ದಪ್ಪ ಇದು? ನಿನ್ನ ಹಳೆ ತಗೊಂಡು ತಂದು ನಿಂಗೆ ಬೇರೆ ಕೆಲಸ ಇಲ್ವಾ? ಕೆಲಸ ಇಲ್ಲದೆ ಇರೋದಕ್ಕೆ ತಾನೇ ಮ್ಯಾನ್ ನಿನ್ನಿಂದ ಬಿದ್ದಿರೋದು. ಏಯ್ ತಗುಡು, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ತಲೆ ತಿನ್ಬೇಡ. ಒಳ್ಳೆ ಕೆಲಸನ? ಎಲ್ಲಿಗೆ ಮ್ಯಾನ್? ಎಲ್ಲಿಗೆ ಅಂತ ಕೇಳ್ಬಿಟ್ಯಾ? ನಾನು ಹೋಗೋ ಕೆಲಸ ಅಷ್ಟೇ. ಎಲ್ಲಿಗೆ ಹೇಳಿ ಮ್ಯಾನ್? ಹೇಳಲ್ಲ ಕಣೆ. ನೀನೀಗ ಹೇಳಿಲ್ಲ ಅಂದ್ರೆ ನಾನ್ ಶುರು ಮಾಡ್ಕೊಳ್ತೀನಿ ಅಷ್ಟೇ. ಏಯ್ ಮಾಡ್ಕೋವಾಗಿಲ್ಲ. ಅಯ್ಯಯ್ಯೋ. ಹೇಳ್ತೀನಿ ಕಣೆ. ಹೇಳು. ಮತ್ತೆ ಮತ್ತೆ ನಂಗ್ ನಾಚಿಕೆ ಆಗುತ್ತೆ ಕಣ. ನನಗಾಗಲ್ವಲ್ಲ ಮ್ಯಾನ್. ನಾನು ಬರ್ತೀನಿ. ಅಯ್ಯೋ
ಕಾಲೇಜಲ್ಲಿ ಟೈಮ್ ಪಾಸ್ ಹಿಂದೆ ಬಿದ್ರೆ ನಿಮ್ಮ ಅಕ್ಕನಿಗೆ ಹೇಳ್ತ್ಯಾ? ನೀನೇನ್ ತ್ರಿಪುರ ಸುಂದರಿನಾ ಇಲ್ಲ ರಂಬೆ ಮೇನಕ್ಕೆ ಊರ್ವಶಿನಾ? ನಿನ್ ನಾಚಿಕೆ ಆಗಲ್ಲ? ನಾಚಿಕೆ ನನಗಲ್ಲ, ನಿನಗಾಗಬೇಕೆ. ನಿಮ್ಮ ಅಕ್ಕ ಕಾಲೇಜ್ನಲ್ಲಿ ಎಲ್ಲರ ಮುಂದೆ ನನ್ ಕಪಾಳಕ್ ಹೊಡೆದು ಅವಮಾನ ಮಾಡಿದ್ಲು. ಇವಾಗ ಅದೇ ಕಾಲೇಜ್ನಲ್ಲಿ ನಿನ್ ತಲೆ ತಿರ್ಬಾರ್ದು, ಹಂಗ್ ಮಾಡ್ತೀನಿ. ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ಅಮ್ಮ. ಹೌಸ್ ಇಸ್ ಕಂಡೀಷನ್? ಪೇಷಂಟ್ ಬಹಳ ಸೀರಿಯಸ್ ಆಗಿದ್ದಾರೆ. ಅರ್ಜೆಂಟ್ ಆಗಿ ಓ ಗ್ರೂಪ್ ಬ್ಲಡ್ ಬೇಕಾಗಿತ್ತು. ಸಾಲಿಡ್ ಸರ್. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ. ಎಕ್ಸ್ಕ್ಯೂಸ್ ಮೀ, ನಿಮ್ಮಲ್ಲಿ ಯಾರಿಗಾದ್ರೂ ಓ ಗ್ರೂಪ್ ಬ್ಲಡ್? ಅಣ್ಣ, ನನ್ ಬ್ಲಡ್ ಓ ಗ್ರೂಪ್. ಬಮ್ಮ. ಇದು ಇವನೇ ಎತ್ತಿದ ಗಾಡಿ. ನಿಲ್ಸ ನಿಲ್ಸ ನಿಲ್ಸ. ಯಾವ್ದಾಸಯ್ಯ ನೀನು? ನಾನ್ ಸೈನ್ಸ್. ಇದು ನೋ ಎಂಟ್ರಿ ಅಂತ ಗೊತ್ತಿಲ್ಲ? ಸಾರಿ ಸರ್, ನಮ್ಮ ಅತ್ತೆ ಮನೆಗೆ ಹೋಗಿದ್ನಾ, ಒಂದ್ 2-3 ಕೋಳಿ 10-15 ತಾರ್ಲೆ ಮೀನು ಆಳು ಮೂಳು ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾವ ಎಂಟ್ರಿನೂ ನೋಡ್ದಾಗ ಬಂದ್ಬಿಟ್ಟೆ ಸರ್. ಇದೇ ನಿಮ್ ತಾತನ್ ಮನೆ ರಸ್ತೆ ಅನ್ಕೊಂಡ್ಯಾ? ದೇವ್ರಾಣೆಗೂ ಇನ್ನೊಂದ್ಕಿತ ಈ ನೋ ಎಂಟ್ರಿಲಿ ಈ ನನ್ ಗಾಡಿ ಈ ನನ್ ಬಾಡಿ ಎಂಟ್ರಿ ಆಗ್ದಂಗ್ ನೋಡ್ಕೊಂತೀನಿ ಸರ್. ಇದೊಂದ್ಸತಿ ಬಿಟ್ಬಿಡಿ ಸರ್. ಇದು ಒಂದ್ ಕೇಸ್ ಆಗಿರೋ ಬಿಟ್ಬಿಡ್ತಿದ್ದೆ, ನಿನ್ ಮೇಲೆ ಇನ್ನೂ ಒಂದ್ ಕೇಸ್ ಇದೆ. ಅಯ್ಯೋ, ನಮ್ ತಾಯಿ ಸತ್ವಾಗ್ಲು ಈ ಸೈಕಲ್ ನಂದೆ ಸರ್. ಸೈಕಲ್ ಕೇಸ್ ಅಲ್ಲ, ಚೀಟಿಂಗ್ ಕೇಸ್. ನಾನ್ ಸೆನ್ಸ್. ನೀನ್ ಯಾರು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದು ಮುದ್ದಾದ ಹುಡುಗಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅವಳನ್ನ ನಿನ್ ಹಿಂದೆ ಮುಂದೆ ಅಲಿಸ್ತಾ ಇದ್ಯಾ. ಐ ಆಮ್ ರೈಟ್? ಅಯ್ಯೋ, ತಿರುಪತಿ ತಿಮ್ಮಪ್ಪ ನನಗೂ ಸಿರ್ಸಿ ಮಾರಮ್ಮ ನನಗೂ ದಾವಣಗೆರೆ ದುಗ್ಗಮ್ಮ ನನಗೂ ಆ ಹಳೆ ತಗಡೆ ನನ್ನ ಹಿಂದಿಂದೇನೆ ಬಿದ್ದಿದ್ದಾಳೆ ಸರ್. ಏಯ್ ತಗಡು, ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತೀಯಾ? ರೈಲ್ವೆ ಸ್ಟೇಷನ್ಗ ಇಲ್ಲ ಪೊಲೀಸ್ ಸ್ಟೇಷನ್ಗ? ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ. ಏಯ್, ಏನು ಅರಿಯದ ನನ್ನಂತವನ ಮೇಲೆ ನಕಲಿ ಡ್ರೆಸ್ ಹಾಕೊಂಬಂದು ಬೆದರ್ಸಕ್ ನೋಡ್ತಾ ಇದ್ಯಾ? ಈಗ ನಾನ್ ನಿನ್ಗೇನ್ ಮಾಡ್ತೀನಿ ಗೊತ್ತಾ? ಡೋಂಟ್ ನೋ. ನನ್ನ ಸೆಕ್ಷನ್ 420 ಪ್ರಕಾರ ನಿನ್ನ ನನ್ನ ಕಸ್ಟಡಿಗೆ ತಗೊಂಡು ಕರಡಿ ಬಾಲ ಅಂಟಿಸ್ಕೊಂಬಂದು ನನ್ನನ್ನೇ ಬೆದರ್ಸಕ್ ನೋಡ್ತಾಳಲ್ಲ. ಬಂದ್ರು ಬಾಯ್. ಯಾರು? ಎಲ್ಲಿದ್ದಾಳ ಅವಳು?